ಹಾಯ್ ಎವ್ರಿವನ್, ವೆಲ್ಕಮ್ ಟು ವರ್ಷಾ ಲಾಗ್ಸ್. ಇವತ್ತು ನಾನು ಸ್ನ್ಯಾಕ್ಸ್ ಮಾಡಿದ್ದೆ. ಏನಪ್ಪ ಅದಂದ್ರೆ ಸ್ಪೆಷಲಾಗಿ ನೂಡಲ್ಸ್ ಮಾಡಿದ್ದೆ. ಸೊ ನೂಡಲ್ಸ್ ಅಂದ್ರೆ ನಾವು ಮ್ಯಾಗಿ ಅದು ತಿಂದಿರ್ತೀವಿ, ಬೇಜಾರಾಗಿರುತ್ತೆ. ಈಗ ಹೆಂಗೆ MTR ಇವು ಸಿಗ್ತಾವು, ಶಾವ್ಗಿ ಪಾಕಿಟ್ ಅದು ಹೆಂಗೆ ಸಿಗ್ತಾವು ಹಂಗೆ ಇದು ಯಾವುದೂ ಕಂಪ್ನಿ ಇಲ್ಲ, ಒಂದು ಕವರಲ್ಲಿ ಹಾಕಿಟ್ಟಿದ್ರು. ಸೊ ಬೆಂಗಳೂರಲ್ಲಿ ಇದು ತೊಗೊಂಡಿದ್ದು. ನೋಡಿದ್ರಾಯ್ತು ಅಂತ ಹೇಳಿ ಇದು ಫಸ್ಟ್ ಟೈಮ್ ಮಾಡತ್ತೀನಿ. ಯಾಕಂದ್ರೆ ನೂಡಲ್ಸ್ ನಾವು ಆಲ್ಮೋಸ್ಟ್ ಆಲ್ ಹೊರಗೆ ತಿಂತೀವಿ, ಮನ್ಯಾಗ ಮಾಡಲ್ಲ. ಈ ಫಸ್ಟ್ ಟೈಮ್ ಮಾಡಿದ್ರಾಯ್ತು, ಟ್ರೈ ಮಾಡಿದ್ರಾಯ್ತು ಅಂತ ತೊಗೊಂಡೆ. ಅದನ್ನು ಒಂದು ಬೊಗಣಿ ಒಳಗೆ ನೀರು ಹಾಕಿ ಕುದಿಸಿ 1-2 ನಿಮಿಷ ಆಗಿಂದ ತೆಗೆದು ಸಾಣಿಗೆ ಒಳಗೆ ಬಸಿದಿಟ್ಟಿನಿ ರೀ. ಈಗ ಇನ್ನೊಂದು ಇದು ಬುಟ್ಟ್ಯಾಗ ಎಣ್ಣೆ ಹಾಕಿ, ಅಂದರೆ ಇದು ಕೆಬ್ಬನ ಬುಟ್ಟಿ ಐತಿ, ಕೆಬ್ಬನ ಬುಟ್ಟ್ಯಾಗ ಎಣ್ಣೆ ಹಾಕಿ ಸ್ವಲ್ಪ ಕಾಯಕ್ಕೆ ಬಿಟ್ಟಿನಿ ರೀ. ಅಂದ್ರೆ ಫ್ರೈಡ್ ಐಟಮ್ಸ್ ಮಾಡೋಕ್ಕೆ ಚಲೋ ಇದು ಕೆಬ್ಬನ ಬುಟ್ಟಿ. ಸೊ ಅದಕ್ಕೆ ಇದ್ರಾಗ ಮಾಡಿದಾರತ್ ನೂಡಲ್ಸ್ ಅಂಥೇಳಿ. ಈಗ ಎಣ್ಣೆ ಕಾದೈತಿ, ನಾವು ಸ್ವಲ್ಪ ನಮ್ಮ ಇಂಡಿಯನ್ ಟಚ್ ಕೊಡೋನು. ಸೊ ಹೀಗಾಗಿ ಸ್ವಲ್ಪ ಜೀರಿಗೆ ಹಾಕ್ತೀನಿ, ಸಾಸಿವೆ ಹಾಕಂಗಿಲ್ಲ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಇಷ್ಟು ಮಸ್ತ್ ವಾಸ ಬರುತ್ತಲ್ಲ. ಆಲ್ರೆಡಿ ಆ ವಾಸಿಗೆ ಎಲ್ಲರೂ ಫ್ಯಾನ್ ಆಗಿಬಿಟ್ಟಿರ್ತಾರೆ, ಆಮೇಲೆ ತಿಂದಿನ ತೀರಾ ಫ್ಯಾನ್ ಆಗ್ತಾರೆ. ಈಗ ಎರಡು ಫ್ರೈ ಆದಮೇಲೆ ನಾನು ಸ್ವಲ್ಪ ಮೆಣ್ಸಿಕಾಯಿ ಹಾಕತ್ತೀನಿ. ಸ್ವಲ್ಪ ಮೆಣ್ಸಿಕಾಯಿ ನಾವು ಸ್ವಲ್ಪ ಹೆಚ್ಚು ಬೆಳೆಸ್ತೀವಿ, ಹೀಗಾಗಿ ಮೆಣ್ಸಿಕಾಯಿ ಹಾಕತ್ತೀನಿ. ನಿಮಗೆ ಬ್ಯಾಡ ಅಂದ್ರೆ ಬಿಡ್ಬೋದು, ಆಪ್ಷನಲ್ಲು. ಉಳ್ಳಾಗಡ್ಡಿ ಹಾಕತ್ತೀನಿ. ಕ್ಯಾಬೇಜ್ ಹಾಕಬೇಕು ಆ್ಯಕ್ಚುಲಿ. ಈಗ ಕ್ಯಾಬೇಜ್ ಇದ್ದಿದ್ದಿಲ್ಲ ಮನ್ಯಾಗ, ಸೊ ಹೀಗಾಗಿ ನಾವು ಉಳ್ಳಾಗಡ್ಡಿ ಒಗ್ಗರಣೆ ಅಷ್ಟೇ ಕೊಡತ್ತೀನಿ ಇದಕ್ಕೆ. ನೀವು ಬೇಕಂದ್ರೆ ಆಪ್ಷನಲ್ಲು ಕ್ಯಾಬೇಜ್ ಹಾಕೋಬೋದು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕದು. ಇವಾಗ ಹೆಂಗೆ ಅನಿಸ್ತೈತಿ ಅಂತಂದ್ರೆ, ಹೊರಗಿನ ತಿಂದು ಬೇಜಾರಾಗೈತಿ. ಮನೆಯಲ್ಲಿ ನಾವು ಮಾಡ್ಕೊಂಡು ತಿನ್ನೋದು ಹೆಚ್ಚಾಗೈತೆ. ಅಂದ್ರೆ ಅದರ ಇಂಟ್ರೆಸ್ಟ್ ಸ್ವಲ್ಪ ಹೆಚ್ಚಿಗೆ ಬರ್ತೈತಿ, ನಾ ಮಾಡಿನಲ್ಲ ಅಂತ ಹೇಳಿ. ಹೀಗಾಗಿ ನಾ ಆಲ್ಮೋಸ್ಟ್ ಆಲ್ ಹೊರಗೆ ತಿನ್ನೋದು ಕಮ್ಮಿ ಮಾಡೀನಿ. ಯಾಕಂದ್ರೆ ಚಲೋ ಆಯಿಲ್ ಇರಲ್ಲ ಹಿಂಗೆ ಅಂಥೇಳಿ. ಅದಕ್ಕೆ ಫಸ್ಟ್ ಟೈಮ್ ಮಾಡಿದ್ರಾಯ್ತು ಅಂತ ಮನ್ಯಾಗ ಮಾಡತ್ತೀನಿ. ಇದು ಚಲೋ ಅನ್ನಿಸ್ತಂದ್ರೆ ನೆಕ್ಸ್ಟ್ ಟೈಮಿಂದ ಮನ್ಯಾಗ ಮಾಡ್ತೀನಿ. ಈಗ ಸ್ವಲ್ಪ ಕೆಂಪು ಖಾರ ಹಾಕಿದೆ, ಹಳದಿ ಹಾಕಿದೆ, ಉಪ್ಪು ಹಾಕಿದೆ. 3 ಐಟಮ್ಸ್: ಕೆಂಪು ಖಾರ, ಹಳದಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಸೋಯಾ ಸಾಸ್ ಹಾಕೊಂಡ್ರಿ. ಸೋಯಾ ಸಾಸ್ ಆಲ್ರೆಡಿ ಇದು ಮನೆಯಾಗಿತ್ತು, ಸೊ ಅದನ್ನೇನು ಹೊಸ ತಂದಿಲ್ಲ, ಅದನ್ನ ಯೂಸ್ ಮಾಡೀನಿ. ಎಷ್ಟು ಬೇಕೋ ಅಷ್ಟೇ ಹಾಕ್ರಿ, ಇದು ಭಯಂಕರ ಸ್ಟ್ರಾಂಗ್ ಇರ್ತೈತಿ. ಒಂದು ತುಪ್ಪದ ಚಮಚೆಲೆ ಅಂದ್ರೆ ಸ್ಪೂನ್ಲೆ 2 ಸ್ಪೂನ್ ಹಾಕಬೇಕು, ಇಲ್ಲ ಪೂರ ಬ್ಲ್ಯಾಕ್ ಆಗಿಬಿಡ್ತೈತಿ ಇದು. ಈಗ ಸ್ವಲ್ಪ ಟೊಮಾಟೊ ಸಾಸ್ ಅಂದ್ರೆ ಸ್ವಲ್ಪ ಮೇಲ್ಗಡೆ ಹಾಕೂನು, ಈಗ ಸ್ವಲ್ಪ ಹಾಕಬೇಕು. ನೂಡಲ್ಸ್ ಮಾಡ್ತೀವಲ್ಲ ಅದು ಆಮೇಲೆ ಅದ್ರ ಮ್ಯಾಗ ಹಾಕಕ್ಕೆ ಬರ್ತೈತಿ. ಇವಾಗ ಸ್ವಲ್ಪ ಹಾಕೋರಿ. ಈಗ ಭಾಳ ಹಾಕೊಂಡ್ಬಿಟ್ರೆ ಅದು ಇದು ಭಾಳ ಹುಳಿ ಆಗಿಬಿಡ್ತೈತಿ ಎರಡೂ ಕೂಡಿ. ನಾ ಹೇಳಿದಾಗೆ ಒಂದು ಸಾಣಿಗೆ ಒಳಗೆ ಬಸದಿಟ್ಕೊಂಡಿದ್ನಲ್ಲ, ಅದನ್ನು ಹಿಂಗೆ ಉದುರು ಮಾಡ್ಕೋಬೇಕ್ರಿ. ಉದುರು ಮಾಡಿ ಅದನ್ನೇನು ನಾವು ಒಗ್ಗರಣೆ ಕೊಟ್ಟಿವಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದು ಚಂದಾಗ ಬೇಯಬೇಕ್ರಿ. ಯಾಕಂದ್ರೆ ಒಂದು 80% ಅಷ್ಟೇ ಕುದಿಸಿರ್ತೀವಿ, ಇನ್ನು 20% ಇಲ್ಲಿ ಒಗ್ಗರಣೆ ಕೊಟ್ಟಾಗ ಬೇಯಿಸ್ಬೇಕಂತ ಹೇಳಿ. ಹಂಗೆ ಇಲ್ಲಾಂದ್ರೆ ಪೂರ ಅಂಟು ಬಿಡ್ತಾವೆ ಎಲ್ಲ ನೂಡಲ್ಸು.
ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ನೀವು ಕುದಿಸೋ ಮುಂದಾಗ. ಇನ್ನೊಂದು ನೆನಪು ಹರಿದೆ ಹೇಳಕ್ಕೆ, ನಾವೇನು ಈ ನೂಡಲ್ಸ್ ಕುದಿಸ್ತಿರ್ತೀವಲ್ಲ ಬೇರೆ ಬೋಗನ್ಯಾಗ ನೀರೊಳಗೆ, ಅವಾಗ ಆ ನೀರಿಗೆ 1-2 ಚಮಚದಷ್ಟು ಎಣ್ಣೆ ಹಾಕಬೇಕು. ಅಂದ್ರೆ ಉದುರು ಬರುತ್ತೆ ಈ ಟೈಪ. ಈಗ ಚಂದಾಗ ಎಲ್ಲನೂ ಕಲಿಸ್ಕೊಳ್ಳೋಣ್ರಿ. ಇದಕ್ಕೆ ಬೇಕಂದ್ರೆ ಕೊತ್ತಂಬರಿ ಅದು ಆ್ಯಡ್ ಮಾಡ್ಕೋಬೋದು ನೀವು. ಹೆಚ್ಚಿಗೇನು ಭಾಳ ಸ್ಪೈಸಿ ಹಿಂಗೇನೇನು ಭಾಳ ಹಾಕಿಲ್ಲ, ಸಿಂಪಲ್ ಆ್ಯಂಡ್ ಬೆಸ್ಟ್ ಇರಲಿ ಅಂತ ಹೇಳಿ ಇಷ್ಟ ಮಾಡಿ ನಾನು. ಎರಡು ಚಮಚ ತೊಗೋಬೇಕ್ರಿ, ಈ ಟೈಪ್ ಮಾಡಬೇಕು. ಯಾಕಂದ್ರೆ ಎಲ್ಲನೂ ಮಿಕ್ಸಪ್ ಒಂದೇ ಚಮಚಲೆ ಮಾಡಿದ್ವಿ ಅಂದ್ರೆ ಕರೆಕ್ಟ್ ಬರೋದಿಲ್ಲ, ಅದು ಎಲ್ಲನೂ ಕೂಡಂಗಿಲ್ಲ. ಸೊ ನಾನು ಫಸ್ಟ್ ಟೈಮ್ ಮಾಡೀನಿ ಇದನ್ನ, ನೀವು ಟ್ರೈ ಮಾಡಿ ನೋಡಿ. ನನಗಂತೂ ಚಲೋ ಅನ್ನಿಸ್ತು ತಿಂದಿಂದ. ಹೊರಗೆ ತಿನ್ನೋಕ್ಕಿಂತ ಮನ್ಯಾಗ ತಿಂದ್ರೆ ಆಯ್ತಪ್ಪ ಅಂತ ಅಂದ್ಕೊಂಡಿನಿ ನಾನು. ಹೊರಗೆ ತಿನ್ನೋದು ಕಮ್ಮಿ ಮಾಡಿರಿ, ಎಲ್ಲರೂ ಹೆಲ್ತ್ ಮೇಂಟೈನ್ ಮಾಡಿರಿ. ಯಾವ ಆಯಿಲ್ ಹಾಕಿ ಮಾಡಿರ್ತಾರೋ ಏನೋ. ಸೊ ಮನ್ಯಾಗ ನಮ್ಮ ಕಣ್ಣು ಮುಂದೆ ನಾವು ಮಾಡಿದ್ರೆ ಚಲೋ ತಿಂದಂಗೆ ಆಗ್ತೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾ ಈ ಮೆಸೇಜ್ನ. ಯಾಕಂದ್ರೆ ನಾನು ಭಾಳ ಹೊರಗೆ ತಿಂತಿದ್ದೆ. ಸೊ ಈ ಸಲದ್ಲಿಂತ ನಾ ಮನ್ಯಾಗ ತಿನ್ಬೇಕು ಅಂದ್ಕೊಂಡಿದ್ದೀನಿ. ನಿಮಗೆ ಯಾವುದು ಮೆಸೇಜಿಗೆ ಫಾಲೋ ಮಾಡ್ಬೇಕಂದ್ರೆ ಈ ಮೆಸೇಜ್ ಫಾಲೋ ಮಾಡಿರಿ. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.